ಗಾಡಿ ಹರಡ್ತೈತೆ. ಓಕೆ ಯಾರಪ್ಪ ಲೋಗ ಕೊಡೋರು ಯಾರು ಇದ್ದೀರಾ? ಇಲ್ಲಿನ ಸಮ್ಮಿಶ್ರ ಸರ್ಕಾರ ಬಂದಾಗಿಂದ ಕುರ್ಚಿಗೋಸ್ಕರ ಹೊಡೆದಾಡ್ತಾನೆ ಇದ್ದಾರೆ. ರಾಜ್ಯದ ಮಾನ ಮರ್ಯಾದೆಯನ್ನು ಹರಾಜಾಗ್ತಾ ಇದ್ದಾರೆ. ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇತ್ತು ಅಂದರೆ ಓಟ್ ಹಾಕಿದ ಜನಗಳಿಗೆ ಏನಾದರೂ ಅವರು ಸ್ವಲ್ಪನಾದರೂ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದಿತ್ತು. ಆಯಾ ಕ್ಷೇತ್ರದಲ್ಲಿ ಬಂದು ಕೆಲಸ ಮಾಡಿ ಎಲ್ಲ 224 ಜನರು ರೆಸಾರ್ಟ್ ರಾಜಕೀಯ ಮಾಡ್ಕೊಂಡು ಜನರ ದುಡ್ಡಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. 20 ದಿನದಿಂದ ನಾವು ರೆಸಾರ್ಟಲ್ಲಿ ಸೇರ್ಕೊಂಡಿದ್ದಾರೆ. ಜನರಿಗೆ ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ರಾಜ್ಯದ ಜನರ ಸಾಕಷ್ಟು ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ, ಎಷ್ಟೋ ಕಡೆ ಎಷ್ಟು ಸಮಸ್ಯೆ ಅನುಭವಿಸ್ತಿದ್ದಾರೆ. ಇವ್ರಿಗೆ ಓಟ್ ಹಾಕಿ ತಪ್ಪಿಗೆ ಜನ ಇದನ್ನು ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತಾ ಇರೋದು. ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮನೆ ಎಲ್ಲ 3 ಕಾಸಿ ಬಿಟ್ಟು ಹರಾಜಾಗ್ತಿದ್ದಾರೆ ನಮ್ಮ ರಾಜ್ಯದ ಮಾನ ಮರ್ಯಾದೆಯನ್ನು. ಕುರ್ಚಿಗೋಸ್ಕರ ಯಾವುದು ಶಾಶ್ವತ ಅಲ್ಲ. ನಿಮಗೆ ಕೊಟ್ಟಂಥ ಅವಕಾಶನ ಸರಿಯಾಗಿ ಉಪಯೋಗಿಸ್ಕೊಂಡು ರಾಜ್ಯವನ್ನು ಅಭಿವೃದ್ಧಿ ಮಾಡಿ, ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಬಂದು ನೀವು ಒಳ್ಳೆ ಹೆಸರು ಮಾಡಿರಿ. ಯಾಕಂದರೆ ನೀವು ಇವತ್ತು ಅಧಿಕಾರ ಶಾಶ್ವತ ಅಲ್ಲ, ದುಡ್ಡು ಶಾಶ್ವತ ಅಲ್ಲ, ಆಸ್ತಿ ಶಾಶ್ವತ ಅಲ್ಲ. ಯಾಕಂದರೆ ಎಲ್ಲದನ್ನು ಬಿಟ್ಟು ಹೋಗ್ತೀವಿ. ಯಾಕಂದರೆ ಇವತ್ತು ನೀವು ಅಲ್ಲಿಂದ ಎದ್ದು ಬರ್ತೀರಿ ಅನ್ನೋದು ಗ್ಯಾರಂಟಿ ಇಲ್ಲ. ರಾತ್ರಿ ಮಲಗಿರೋರು ಬೆಳಗ್ಗೆ ಎದ್ದು ಜೀವಂತವಾಗಿ ಇರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. 4 ದಿನ ಬದುಕಿರೋವರೆಗೂ ಆ ಜನಕ್ಕೆ ಒಳ್ಳೆ ಕೆಲಸ ಮಾಡಿರಿ. ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆ ಜನರಿಗೆ ಮೋಸ ಮಾಡಬೇಡ್ರಿ. ಕುಮಾರಸ್ವಾಮಿ ಅವರೇ, ನಿಮ್ಮ ಸಮ್ಮಿಶ್ರ ಸರ್ಕಾರ ಬಂದಾಗಿಂದನೂ ನೀವು ಇಷ್ಟೊಂದು ಕಷ್ಟಪಟ್ಟು ಸರ್ಕಾರ ಮಾಡೋ ಅವಶ್ಯಕತೆ ಐತೆ. ನಿಮಗೆ ಸ್ವಲ್ಪನಾದರೂ ಏನಾದರೂ ಮಾನವೀಯತೆ ಇದ್ದರೆ ತಕ್ಷಣ ರಾಜೀನಾಮೆ ಕೊಟ್ಟು ಇದರಿಂದ ಎದ್ದು ಹೋಗ್ರಿ. ಇಲ್ಲಾಂದರೆ ರಾಜ್ಯಪಾಲರು ನಿಮಗೆ 2 ಸಾರಿ ಗಡುವು ಕೊಟ್ಟರು ಕೊಡೋನು ಅದಕ್ಕೂ ನೀವು ಕಡೆಗಣಿಸ್ತಾ ಇದ್ದೀರಿ ಅಂದರೆ ನಿಮಗೆ ಆ ಕುರ್ಚಿ ಮೇಲೆ ಅಷ್ಟು ಗಮ್ಮಕ್ಕೆ ಕೂತ್ಬಿಟ್ಟಿರ್ತೀರಿ ನೀವು. ಸ್ವಲ್ಪನಾದರೂ ಇರುತ್ತೆ ಅಂದರೆ ಎಲ್ಲ ಶಾಸಕರು, ನಾನು ರಾಜ್ಯಪಾಲರಿಗೆ ಒಂದು ಮಾತಾಡೋಕ್ಕೆ ಬಯಸ್ತೀನಿ. ಇವತ್ತಿನ ದಿನ ರಾಜ್ಯದ ಜನ ಸಾಕಷ್ಟು ಇವ್ರನ್ನ ಡ್ರಾಮಾವನ್ನು ನೋಡಿ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಜನ ಎಲ್ಲ ಕಲ್ಲು ಪೊರಕೆ ತೊಗೊಂಡು ಆಯಾ ಕ್ಷೇತ್ರದ ಶಾಸಕರನ್ನು ಬರೋಕ್ಕೆ ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ತಕ್ಕ ಶಾಸ್ತಿ ಮಾಡ್ತಾರೆ. ಅದನ್ನು ಆಗೋದಕ್ಕೆ ಮುಂಚೆ ಎಚ್ಚೆತ್ಕೊಂಡು ನಿಮ್ಮ ಕ್ಷೇತ್ರದ ಶಾಸಕರು 224 ಕ್ಷೇತ್ರದ ಶಾಸಕರು ಆಯಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರಿ. ಆಮೇಲೆ ರಾಜ್ಯಪಾಲರು ಈಗ ಇವರಿಗೆ ಈ ಕೊನೆ ಗಡುವು ಆಗಿದೆ. ಇವರು ನಿಮ್ಮ ಮಾತು ಕೇಳ್ತಾ ಇದ್ರೆ ಇವ್ರಿಗೆಲ್ಲರೂ ಮನೆ ಕಳಿಸಿ. ಇಂಥ ಶಾಸಕರು ನಮಗೆ ಅವಶ್ಯಕತೆ ಇಲ್ಲ. ರಾಜ್ಯಪಾಲರು ರಾಷ್ಟ್ರಪತಿ ಆಳ್ವಿಕೆ ತರಲಿ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಕರ್ನಾಟಕ ಯುವಶಕ್ತಿ ವೇದಿಕೆಗೆ, ಕರ್ನಾಟಕ ಯುವಶಕ್ತಿ ವೇದಿಕೆಗೆ, ಕರ್ನಾಟಕ ಯುವಶಕ್ತಿ ವೇದಿಕೆ.